ಈಕೆ ಏನು ಮಾಡತ್ತಿ ಬಾ ಇಲ್ಲೇ ಹೊಂಟೀರಿ ನೀವೀಗ ಲಘುಟನ ಬಾ. ಅವ ರಿಕ್ಸಾದ ಅವ ಫೋನ್ ಹಚ್ಚಾನ. ಮೊನ್ನೆ 2 ದಿನ ಹತ್ತಿ ಬಿಡ್ಸಕ್ಕೆ ಆಳು ಕರ್ಕೊಂಡಿದ್ದೆಲ್ಲ ಫೋನ್ ಹಚ್ಚಕತ್ತ ಬಿಟ್ಟ. ನಾವು ಒಬ್ಬ ಮಾರಾಯ ತಡ್ಕೊಳ್ಳೋನವಲ್ಲ. ನಾ ಇನ್ನೂ ಹತ್ತಿ ಮಾರಿಲ್ಪ ಮಾರಾಯ, ರೊಕ್ಕನ ಹತ್ತಿ ಮಾರಿ ತಂದು ಕೊಡ್ತೇನೆ ಅಂದ್ರೆ ಆಳಿನ ಪಗಾರಕ್ಕೆ ಹಚ್ಚಿ ನಿಂತು ಫೋನ್ ಹಚ್ಚಕತ್ಬಿಟ್ಟ. ನಾವು ಹೋಗಿಬಿದ್ದಾನ ಅವನ ಸಲುವಾಗಿ ಈ ಎಳೆ ಆತು. ಇನ್ನೂ ಹೊಟ್ಟೆ ಕೂಳು ತಿಂದಿಲ್ಲ ನಾನು. ನಾವು ಇನ್ನೂ ಹೋಗಿಲ್ಲ, ಮತ್ತು ನೀನು ಬರಲೇ ಇಲ್ಲಲ್ಲ. ಮತ್ತು ನನಗೆ ಈ ಲಗ್ನ ಕಾರ ಒಂದಿಟ್ಟು ನಕ್ಲೇಸ್ ಬಿಡಿಸಿ ಕೊಡೋದನ್ನ ಲಗ್ನ ಪುರ್ತೇಲೆ. ಲಗ್ನ ಆಗಿಂದ ಮತ್ತು ಬೇಕಾರೆ ಎದಕ್ಕಾರ ಅಡಚಣೆ ಬಂದ್ರೆ ಕೊಡ್ತೇನೆ ನಾನು, ಇಟ್ಕೊಳ್ಳಂತಿ. ನನಗೆ ಲಗ್ನದಾಗ ಹಾಕ್ಕೊಳಕ್ಕೆ ನಕ್ಲೇಸ್ ಬಿಡಿಸ್ಕೊಂಡು ಬಾ. ನಂದು ನನಗೆ ಹತ್ತಿದ್ರೆ ಈಕಿಗೆ ನಕ್ಲೇಸ್ ಹಾಕ್ಕೊಳ್ಳೋದು ಹತ್ತೈತಿ. ಈಕಿಗೆ ಅಲ್ಲಿ ಆಳ್ನವ ಫೋನ್ ಹಚ್ಚಕತ್ತಾನ. ಅವಾಗ ರೊಕ್ಕ ಮೇಲ್ ಮಾಡೋದು ನನಗೆ ಹತ್ತೈತಿ. ಒಂದು ಮುಂಜಾನೆಯಿಂದ ಫೋನ್ಪೇ ಮಾಡೋ ಅವನ್ನ ಹುಡುಕೋತ ಅಡ್ಡಾಡಕತ್ತೆ. ನನಗೆ ಯಾರು ಫೋನ್ಪೇ ಮಾಡೋರು ಸಿಗೋಲ್ರು, ಹೊಟ್ಟೆ ಕುಳಿಲ್ಲ ಅಡ್ಡಾಡಕತ್ತೀನಿ. ನಿನಗೆ ನಕ್ಲೇಸ್ ಹಾಕ್ಕೊಳ್ಳೋದು ಹತ್ತೈತೆ ನಿನಗೆ? ಅಲ್ಲ ಲಗ್ನ ಅಂತ ಲಗ್ನ, ಮತ್ತು ನಾ ಹಂಗೆ ಹೋಲೇನ? ಹೋಗೋಗಿ ಅದಕ್ಕೇನು ಮಾಡಕ್ಕೆ ಬರ್ತೈತೆ? ಮತ್ತು ಏನು ಮಾಡಿದ್ರೆ ಏನೈತೆ ನೋಡಿ, ಹೊಲದಾಗ ಮನ್ಯಾಗ ಎಟ್ಟು ಬಡ್ಕೊಂಡು ದುಡಿದ್ರೆ ಏನೈತಿ? ತಮ್ಮನ ಲಗ್ನ ಬಂದೈತಿ, ಒಂದಿಟ್ಟು ಲಗ್ನಕ್ಕೆ ಪೂರ್ತೇಕ ನನಗೆ ನಕ್ಲೇಸ್ ಬಿಡಿಸ್ಕೊಡಂದ್ರೆ ಕೊಡವಲ್ಲಿ. ಹೊಲದಾಗ ಮನ್ಯಾಗ ಹಬ್ಬನಂಗ್ಲ ಹುಣ್ಣಿಮೆನಂಗ್ಲ ನಾವು ಹೊತ್ತು ಎಳೆ ನೋಡ್ಲಂಗೆ ಹಗಲಿ ರಾತ್ರಿ ಹೊಟ್ಟೆ ಕೂಳ್ ನೆಚ್ಚಲಂಗೆ ದುಡಿದ್ರು ಏನೈತೆ ನೋಡಿ ನನ್ನ ಬಾಳೆ. ಹಾಂ ಹೌದು ತಗೋ, ರಗಡ್ ದುಡ್ದು ಗೊತ್ತೈತೆ ನನಗೆಲ್ಲ. ಭಾಳ ಮಾತಾಡಕ್ಕೆ ಹೋಗ್ಬೇಡ. ರೊಟ್ಟಿ ಹಚ್ಕೊಂಬರೋಗಿ ಮೊದಲು. ಅಯ್ಯ ಒಂದಿಟ ಅಡುಗೆ ಮನೆ ಸಾಮಕ್ಕಾಗ ಫೋನ್ ಹಚ್ಕೊಡು. ಆಗೈತಿಲ್ಲ ನೋಡು, ಲಗುನ ಬಾ ಅಂತ ಹೇಳಾಕಿಗೆ. ಮತ್ತು ಆಕಿಗೆ ಬಸ್ಸಿಂದು ಗೊತ್ತಾಗೋದಿಲ್ಲ ಅಂತ ಅಂದ ಲಗನ್ ದಿವ್ಸ ಬ್ಯಾಕ ಬರ್ತೇನೆ ಆಕಿನ ಕರ್ಕೊಂಡು ಹೋಗ್ತೀನಿ, ಸಜ್ಜಾಗ್ತೇನೆ ಅಂತ ಅಂದಿದ್ದು. ಒಂದಿಟ ಫೋನ್ ಹಚ್ಚಿತ್ತ ತಾಯಿಲ್ಲ ಆಕಿಗೆ ಮಾತಾಡ್ತೇನೆ. ನಾ ಎಲ್ಲ ಫೋನ್ ಹಚ್ಚಿ ಕೊಡ್ತೇನಂತ ಮೊದಲು ರೊಟ್ಟಿ ಹಚ್ಕೊಂಬರೋಗಿ. ಅಯ್ಯೋ ಕೊಡು, ಮಾತಾಡ್ಕೋತ ರೊಟ್ಟಿ ಹಚ್ಚತೇನೆ ನಾನು. ಫೋನಿಗೆ ಎಷ್ಟು ಜೀವ ಅದಾರ ನೋಡಿ ಅವ್ರು, ಇಂಥದಕ್ಕೆ ಶಾನ್ಯಾರ ಅದಾರ. ಈ ಮನುಷ್ಯ ಎಂದೂ ನನಗೆ ಕಿಮ್ಮತ್ತು ಕೊಡ್ದಲ್ಲ ನೋಡು, ಒಂದರ ನನ್ನ ಮಾತು ಕೇಳ್ತಾನ. ನಾ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಅವು ಹತ್ತಿ ಹೊಲಗ ನನ್ನ ಕೊಡ್ದ ಹತ್ತಿ ಬಿಡಿಸಿದ್ರೆ ಹಂಗಾರ ಹತ್ತಿ ಮಾರಿ ಬಂದು ನನಗೆ ನಕ್ಲೇಸ್ ಬಿಡಿಸ್ಕೊಂಬಂದು ಕೊಡ್ತಾನೆ. ಲಗ್ನಕ್ಕೆ ಹಾಕೊಂಡು ಹೋಗ್ಬೇಕಂತ ಮಾಡಿದ್ದೆ, ಹಿಂಗೆ ಹೇಳಾಕತ್ತಾನ. ಏನು ನನ್ನ ಹಣೆ ಬಾರ. ಅಲ್ಲ ಊರಿಗೆ ಹೋಗಕ್ಕೆ ನಾನು ಬುತ್ತಿ ಕಟ್ಕೊಂಡು ಎಲ್ಲನೂ ಹೊಂದಿಕೆ ಮಾಡಿಟ್ಟಿದ್ದೆ. ಇವ ಹೋಗು ಹೊತ್ನಾಗ ಉಣ್ಣಕ್ಕೆ ಬಂದ. ಇವ ಹಗಲೆಲ್ಲ ಬರೀ ಬಿಚ್ಚೋದು ತೆಗೆದು ಇದ್ದ ನೋಡಿ ಬಾರೆ. ತಂಗಿ ಜ್ಯೋತಿ ಇವ ನೀ ಸಜ್ಜು ಆದೇನೆ ಇಲ್ಲೇ ಇವ ನಿಮ್ಮನ್ನು ಏನಿವ ಒಂದು 3 ತಾಸು ಬೇಕು ನೋಡಿ. ಇವ ನಿಮ್ಮನ್ನು ಸಜ್ಜು ಮಾಡಕ್ಕೆ ಬಡ ಸಜ್ಜಾಗ್ರಿ. ನಿಮ್ಮ ಅಪ್ಪಗೆ ರೊಟ್ಟಿ ಹಚ್ಕೊಡ್ತೇನೆ ನಾನು. ಅವ್ನು ಗುಡ್ದ ಸಜ್ಜಾಗ್ರಿ. ಅವ ಇರ್ಗೊಡ್ದ ಸಜ್ಜಾದ್ರೆ ಒಂದಿಟ್ಟು ಹೋಗಿ ನಮ್ಮನ್ನ ಸೈಕಲ್ ಮೋಟ್ರ್ನ್ಯಾಗ ಗಾಡಿ ಮ್ಯಾಗ ಮರ್ಬಕ್ಕೆ ಬಿಟ್ಟು ಬರ್ತಾನೆ. ಸಜ್ಜಾಗ್ರಿ. ಹೌದು, ನಿನ್ನೆ ನಾನು ಒಂದು ಚೂಡಿನ ರೆಡಿ ಮಾಡಿ ಇಟ್ಟಿದ್ನಲ್ಲ, ಅದು ಸಿಗುವಲ್ದು. ಆಕಿ ಅರ್ಪಿತಾ ಹಾಕ್ಕೊಂಡು ಹೋಗ್ಯಾಳ ನೋಡಿ. ಈಗ ನಾ ಏನು ಮಾಡ್ಬೇಕು? ಈಗ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಬಂದ್ರೆ ನಡಿತೈತೇನ? ಬ್ಯಾಡ ಇವ ಸಾಡಿ ಲಾಚದಂತ ಅದೈತಲ್ಲ ನಿಂದ, ಅದನ್ನು ಹಾಕುವ. ಒಂದು ಜೀನ್ಸ್ ಪ್ಯಾಂಟ್ ಅದು ಏನು ಮಾಡ್ತಿ? ಮಾತಾ ಚೂಡಿದಾರ ಹಾಕ್ಕೊಳ್ರಿ ಅಂತಿ. ಅದಕ್ಕೆ ಹೇಳ್ತೇನೆ ಅವ್ರಿಗೆ, ನಾನು ಅರ್ಬಿ ಹಾಕೊಳಕ್ಕೆ ಹೋಗ್ಬೇಡ್ರಿ ನೀವು ಅಂತಂದು. ಈಗ ನೋಡಿ ಏನು ಹೊಂದಿಸ್ಕೋಬೇಕು ನಾನು. ಯಾಕಾಗಲ್ತು ಅಕ್ಕ ತಂಗಿ ಅರಂದಿಂದ ಒಬ್ರದ್ದೊಬ್ರು ಹಾಕ್ಕೊಳ್ದವ. ಹಂಗೆ ಮಾಡಕ್ಕೆ ಬರಬಾರ್ದು. ಹೋಗು ಸಜ್ಜಾಗಿ ಬರೋಗು ಬಡ.